ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ನ ಹ್ಯಸ್ತ್ರಂ ದ್ರಾವಮಾಣಾಂ ಸ್ತದ್ಧಂತಿ ತೇನ ಸಪಾರ್ಷತಾಃ ಪಾಂಚಾಲಾ ದ್ರೌಪದೇಯಾಶ್ಚ ಶೈನೇಯಾಧ್ಯಾಶ್ಚ ಸರ್ವಶಃ ಪಲಾಯನೇನ ಉರ್ವರಿತಾ ಅರ್ಜುನೋಪ್ಯಸ್ತ್ರಮುದ್ಯಮಂ ಉದ್ಯತಂ ವೀಕ್ಷ್ಯ ಪ್ರತ್ಯಸ್ತ್ರಹೀನಂ ತದ್ ಅಪ್ರಾಪ್ಯೈವ ರವೇ ಸುತಂ. ಹಿಂದೆ ನೋಡಿದಂತೆ ಕರ್ಣ ಅವನು ಭಾರ್ಗವಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಹಾಗೆ ಅಂತ. ಅದೇನ್ ಮಾಡ್ತದೆ, ಯಾರು ಓಡಿ ಹೋಗ್ತಾರೆ ಅಂಥವ್ರನ್ನ ಏನ್ ಮಾಡೋದಿಲ್ಲ ಅಂತ. ಯಾಕೆ? ಯಾರು ಓಡಿ ಹೋಗ್ತಾರೆ ರಣರಂಗದಿಂದ? ಹೆದರುಪುಕ್ಕರು ಓಡಿ ಹೋಗ್ತಾರೆ, ಹೆದರ್ಕೊಂಡವರು ಓಡಿ ಹೋಗ್ತಾರೆ, ಅಂಥವ್ರನ್ನ ಏನು ಮಾಡೋದಿಲ್ಲವಂತೆ. ನಹ್ಯಸ್ತ್ರಂ ದ್ರಾವಮಾಣಾನ್ ಸ್ತದ್ಹಂತಿ. ಅದರಿಂದ ಎಲ್ಲರೂ ಕೂಡ ಪಲಾಯನ ಆದರು. ಪಾಂಡವರ ಸೈನ್ಯ ಪಲಾಯನ ಆಯಿತು, ಅದರಿಂದ ಎಲ್ಲರೂ ಬದುಕಿ ಉಳಿದರು. ಯಾರು? ಪಾಂಚಾಲ ದೇಶದ ಒಡೆಯ ಅಂದರೆ ದೃಷ್ಟದ್ಯುಮ್ನ, ದ್ರೌಪದೇಯ, ಉಪಪಾಂಡವರು, ಶೈನೇಯ, ಸಾತ್ಯಕಿ ಮೊದಲಾದವರು ಎಲ್ಲರೂ ಕೂಡ ಓಡಿ ಹೋದರು, ಅದರಿಂದ ಅವರು ಉಳಿದರು. ಪಲಾಯನೇನ ಉರ್ವರಿತ, ಓಡಿ ಹೋದದ್ದರಿಂದ ಅವರು ಉಳಿದರು. ಇದು ಕ್ಷತ್ರಿಯರಿಗೆ ಒಂದು ರೀತಿಯಾದ ದೋಷ ಇದ್ದಾಗೆ. ರಣರಂಗದಲ್ಲಿ ಶತ್ರುಗಳನ್ನು ಎದುರಿಸ್ಬೇಕೇ ಹೊರತು ಓಡಿ ಹೋಗಬಾರ್ದು. ಯಾತಕ್ಕೆ ಹೇಳ್ತಾರಂದ್ರೆ, ಭೀಮಸೇನ ದೇವರು ಒಬ್ಬರು ಮಾತ್ರ ಅಲ್ಲಿ ಓಡಿ ಹೋಗಲಿಲ್ಲ. ಪರಶುರಾಮ ದೇವರ ಪ್ರಸಾದದಿಂದ ಅವ್ರಿಗೆ ಏನೂ ಆಗಲಿಲ್ಲ. ಆದರೆ ಉಳಿದವರೆಲ್ಲ ಓಡಿ ಹೋದರು, ಅದರಿಂದ ಬದುಕಿ ಉಳಿದರು. ಪಲಾಯನೇನ ಉರ್ವರಿತಾಃ. ಅರ್ಜುನ ಅಪಿ ಅಸ್ತ್ರಂ ಉದ್ಯತಂ ವೀಕ್ಷ್ಯ ಪ್ರತ್ಯಸ್ತ್ರಹೀನಂ ತದ್ ಅಪ್ರಾಪ್ಯೈವ ರವೇ ಸುತಂ. ಅರ್ಜುನ ತಾನು ಕೂಡ ಅಸ್ತ್ರವನ್ನ ಬಿಡಬೇಕು ಅಂತ ಪ್ರಯತ್ನ ಪಡ್ತಾನೆ, ಆದರೆ ಅದೇನಾಗಿದೆ, ತದಪಿ ಪ್ರತ್ಯಸ್ತ್ರಹೀನಂ. ಅದಕ್ಕೆ ನೋಡಿ ಬರೀತಾರೆ ನೋಡಿ, ಪ್ರತಿದ್ವಂದ್ವ ಅಸ್ತ್ರರಹಿತಂ ಹಾಗೆ ಅಂತ. ಪ್ರತಿದ್ವಂದ್ವ ಅಸ್ತ್ರ, ಆ ಅಸ್ತ್ರಕ್ಕೆ ಪ್ರತಿಯಾದ ಒಂದು ಅಸ್ತ್ರ ಇಲ್ಲ ಅಂತ ಅರ್ಥ. ಪ್ರತಿದ್ವಂದ್ವ ಅಸ್ತ್ರರಹಿತಂ. ಅದರಿಂದ ಉದ್ಯತಂ ಕರ್ಣೇನ ಮೋಕ್ತುಂ ಉದ್ಯತಂ ತದಸ್ತ್ರಂ ಭಾರ್ಗವಾಸ್ತ್ರಂ ವೀಕ್ಷ್ಯ ವಾಸುದೇವಂ ಪ್ರತಿ ಇದಂ ವಕ್ಷ್ಯಮಾನಂ ಪ್ರಾಹ. ವಾಸುದೇವಂ ಇದಂ ಪ್ರಾಹ ವರ್ಜಯಿತ್ವೈವ ಸೂತಜಂ. ಅರ್ಜುನನಿಗೆ ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ. ಅದರಿಂದ ಅವನು ಕೃಷ್ಣನ ಹತ್ರ ಕೇಳ್ತಾನಂತೆ, ಕೃಷ್ಣ ಏನ್ ಮಾಡಬೇಕು ಅಂತ. ಅರ್ಜುನ ಏನ್ ಹೇಳ್ತಾನೆ ನೋಡಿ, ಅನ್ಯತ್ರಯಾಮಿ ನೈವಾಸ್ಮಾತ್ ಅಸ್ತ್ರಾತ್ ಜೀವನಮನ್ಯಥಾ ಇತ್ಯುಚಿವಾಂಸಂ ಪಾರ್ಥಂ ತಂ ಕೃಷ್ಣೋಪ್ರಾಪ್ಯೈವ ಸೂತಜಂ ಅನ್ಯೇನೈವ ಯತ್ ಪಥಾ ಭೀಮಂ ಪ್ರಾಪಯಾಮಾಸ ವಿಶ್ವಕೃತ್ ಹಾಗೆ ಅಂತ. ಅನ್ಯತಾ ಗಮನಾಭಾವೇ ಸತಿ ಅಸ್ಮಾದ್ ಅಸ್ತ್ರಾನ್ ನೈವ ಜೀವನಂ. ವಾಸುದೇವನಿಗೆ ಹೇಳ್ತಾನೆ, ವರ್ಜಯಿತ್ವೈವ ಸೂತಜಂ ಅನ್ಯತ್ರ ಯಾಮಿ, ಬೇರೆ ಕಡೆ ಹೋಗ್ಬಿಡಾನ ಕೃಷ್ಣ. ನೈವ ಅಸ್ಮಾದ್ ಅಸ್ತ್ರ ಜೀವನಂ, ಇಲ್ಲದಿದ್ದರೆ ನಾನು ಬದುಕಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಇತ್ಯೂಚಿವಾಂಸಂ ಪಾರ್ಥಂತಂ ಕೃಷ್ಣೋ ಅಪ್ರಾಪ್ಯೈವ ಸೂತಜಂ ಅನ್ಯೇನೇವ ಪಥಾ ಭೀಮಂ ಪ್ರಾಪಯಾಮಾಸ ವಿಶ್ವಕೃತ್. ಈ ರೀತಿಯಾಗಿ ಪಾರ್ಥ ಅರ್ಜುನ ಹೇಳ್ತಾನೆ. ಅರ್ಜುನನಿಗೆ ಕೂಡ ಓಡಿ ಹೋದರೆ ಸಾಕು ಅಂತ ಇತ್ತು. ಯಾಕೆ? ಪ್ರಾಣ ಉಳಿಬೇಕು. ಅದರಿಂದ ಪ್ರಾಣ ಉಳಿದರೆ ಸಾಕು ಅಂತ ಓಡಿ ಹೋಗ್ಬೇಕು ಅಂತ ಅವನು ಹೇಳಿದಾಗ, ಅರ್ಜುನ ಹೇಳಿದಾಗ ಕೃಷ್ಣ ಹೋಗ್ಲಿಲ್ಲವಂತ. ಯಾಕೆ? ಪರಮಾತ್ಮ ಎಂತವ? ವಿಶ್ವಕೃತ್, ಹೇತುಗರ್ಭ ವಿಶೇಷಣ ಅಂತ ಬರೀತಾರೆ. ವಿಶ್ವಕರ್ತೃತ್ವಾತ್ ಸರ್ವಕಾರ್ಯಕರಣ ಸಾಮರ್ಥ್ಯವತ್ವಾತ್. ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ರು ನೋಡಿ, ಸರ್ವಕರ್ತ, ಎಲ್ಲ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ.
ಸರ್ವಕಾರ್ಯಕರಣ ಸಾಮರ್ಥ್ಯತ್ವಾತ್. ಅದರಿಂದ ಪರಮಾತ್ಮ ಏನು ಮಾಡಿಲ್ಲ, ಅರ್ಜುನನನ್ನ ರಥದಿಂದ ದೂರ ಹೋಗಿಸ್ಲಿಲ್ಲ. ಅಲ್ಲೇ ತಾನು ಕುಳಿತು ಭೀಮಂ ಪ್ರಾಪಯಾಮಾಸ, ಭೀಮಸೇನ ದೇವರ ಹತ್ರ ಕರ್ಕೊಂಡು ಹೋಗ್ತಾನೆ ಅರ್ಜುನನನ್ನ. ಅಲ್ಲಿ ಏನಾಯಿತು? ತತ್ರ ಅರ್ಜುನೋ ವದದ್ ಭೀಮಂ ಯಾಹಿ ದ್ರಷ್ಟುಂ ಯುಧಿಷ್ಠಿರಂ ಪ್ರವೃತ್ತಿಂ ವಿದ್ಧ ಭೂಪಸ್ಯ ಮಾಂ ತು ಸಂಶಪ್ತಕಾಯುಧೇ ಆಹ್ವಯಂತಿ ಹತೋಚ್ಛೇಷಾಃ ತಾನಹಂ ಯಾಮಿ ತದ್ಯುಧೇ ಇತ್ಯೂಚಿವಾಂಸಂ ತಮುವಾಚ ಭೀಮೋ ಜಾನುನ್ ಸ್ವಬಾಹೋರ್ಬಲಮಪ್ರಮೇಯಂ ಸಂಶಪ್ತಕಾನ್ ಸೂತಜಂ ಕೌರವಾಂಶ್ಚ ಯೋತ್ಸೇಹಮೇಕಸ್ತ್ವಮುಪೈಹಿ ಭೂಪಂ ತ್ಯಕ್ತ್ವಾ ರಣಂ ನಾಹಮಿತೋ ವ್ರಜೇಯಂ ನ ಮಾಂ ವದೇ ಕಶ್ಚನ ಯುದ್ಧಭೀತಂ ಇತಿ ಬ್ರುವಾಣಂ ತಮನಂತಶಕ್ತಿಃ ಪ್ರೀತಃ ಕೃಷ್ಣ ಪ್ರಶಂಸ ಅಧಿಕೇಷ್ಟಂ. ಈ ರೀತಿಯಾಗಿ ಅರ್ಜುನ ಹೇಳಿದನಂತೆ, ಭೀಮಂ ಯಾಹಿ, ಭೀಮಸೇನ ದೇವರ ಹತ್ರ ಅರ್ಜುನ ಹೇಳ್ತಾನೆ, ಅಣ್ಣ ಭೀಮ ಹೋಗು, ಅಣ್ಣ ಕಾಣಿಸ್ತಾ ಇಲ್ಲ, ಅಂದರೆ ಯುಧಿಷ್ಠಿರ ಕಾಣಿಸ್ತಾ ಇಲ್ಲ, ಅವನು ಯುದ್ಧರಂಗದಿಂದ ಶಿಬಿರಕ್ಕೆ ಹೋಗಿದ್ದಾನೆ, ಏನಾಗಿದೆಯೋ? ಯಾಹಿ ದ್ರಷ್ಟುಂ ಯುಧಿಷ್ಠಿರಂ, ಯಾಹಿ ಅಂದರೆ ಹೋಗು ಅಂತ ಅರ್ಥ, ಯುಧಿಷ್ಠಿರಂ ದ್ರಷ್ಟುಂ, ಯುಧಿಷ್ಠಿರನನ್ನು ಕುರಿತು ನೋಡೋದಕ್ಕೆ ನೀನು ಹೋಗು ಹಾಗೆ ಅಂತ. ಪ್ರವೃತ್ತಿಂ ವಿದ್ಧಿ, ಏನು ಮಾಡ್ತಾ ಇದ್ದಾನೆ, ವೃತ್ತಿ ಅಂದರೆ ಏನು ಮಾಡ್ತಾ ಇದ್ದಾನೆ ಅಂತ, ಜಾನೀಹಿ ಅಂತ ಅರ್ಥ. ಪ್ರವೃತ್ತಿಂ ವಿದ್ಧಿ, ಅವನೇನು ಮಾಡ್ತಾ ಇದ್ದಾನೆ ನೋಡು ಹಾಗೆ ಅಂತ. ಭೂಪಸ್ಯ ಮಾಂತು ಸಂಶಪ್ತಕಾಹ ಯುಧೇ ಆಹ್ವಯಂತಿ, ಸಂಶಪ್ತಕರು ಅಂತ ಒಂದು ಗಣ, ಅವರು ಯುದ್ಧಕ್ಕಾಗಿ ನನ್ನನ್ನು ಕರೀತಾ ಇದ್ದಾರೆ, ಅದರಿಂದ ನಾನು ಯುದ್ಧಕ್ಕಾಗಿ ನಾನು ಹೋಗ್ತೇನೆ. ಹತೋಚ್ಛೇಷ ಸ್ಥಾನಹಂ ಯಾಮಿ, ಇನ್ನು ಯಾರು ಉಳಿದಿದ್ದಾರೆ ಸಂಶಪ್ತ, ಕೆಲವರನ್ನು ಕೊಂದಾಗಿದೆ, ಇನ್ನು ಕೆಲವರನ್ನು ನಾನು ಸಂಹಾರ ಮಾಡಬೇಕಾಗಿದೆ, ಅದರಿಂದ ನಾನು ಕರಿತಾ ಇದ್ದಾರೆ, ನಾನು ಯುದ್ಧಕ್ಕಾಗಿ ಹೋಗ್ತೇನೆ, ನೀನು ಹೋಗಿ ಯುಧಿಷ್ಠಿರ ಏನು ಮಾಡ್ತಾ ಇದ್ದಾನೆ ನೋಡ್ಕೊಂಬಾ ಅಂತ ಅಣ್ಣನ ಹತ್ರ ಭೀಮಸೇನ ದೇವರ ಹತ್ರ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಇತ್ಯೋಚಿವಾಂಸಂ ತಮುವಾಚ ಭೀಮ, ಅವರು ನೋಡಿ ಭೀಮಸೇನ ದೇವರು ಹೇಳ್ತಾರೆ, ಜಾನನ್ ಸ್ವಬಾಹೋರ್ ಬಲಮಪ್ರಮೇಯಂ ಸಂಶಪ್ತಕಾಂ ಸೂತಜಂ ಕೌರವಾಂಶ್ಚ ಯೋತ್ಸ್ಯೆ ಅಹಂ ಏಕಃ ತ್ವಂ ಉಪೈಹಿ ಭೂಪಂ. ನೋಡಪ್ಪ ಅರ್ಜುನ, ಯಾರೇ ಬರಲಿ, ಸಂಶಪ್ತಕರು ಬರಲಿ, ಕರ್ಣ ಬರಲಿ, ಕೌರವರು ಬರಲಿ, ದುರ್ಯೋಧನಾದಿಗಳು ಬರಲಿ, ಯಾರೇ ಬಂದರೂ ಕೂಡ ನನ್ನ ಬಾಹುವಿನ ಬಲ ಅದನ್ನು ಊಹೆ ಮಾಡಲು ಕೂಡ ಸಾಧ್ಯ ಇಲ್ಲ. ಅದರಿಂದ ಅಂಥ ಬಾಹುಬಲದಿಂದ ನಾನು ಅವರನ್ನು ಎದುರಿಸ್ತೇನೆ. ಅದರಿಂದ ನಾನು ಯುದ್ಧರಂಗ ಬಿಟ್ಟು ನಾನು ಹೋಗೋದಿಲ್ಲ. ತ್ವಮುಪೈಹಿ ಭೂಪಂ, ಯುಧಿಷ್ಠಿರ ಏನು ಮಾಡ್ತಾ ಇದ್ದಾನೆ ಅಂತ ನಿಂಗೆ ವಿಚಾರ ಅಲ್ವಾ, ನೀನೇ ಹೋಗಿ ನೋಡ್ಕೊಂಬಾ ಹಾಗೆ ಅಂತ ಅರ್ಜುನನನ್ನೇ ಕಳಿಸ್ತಾನೆ. ತ್ಯಕ್ತ್ವಾರಣಂ ನಾಹಮಿತೋ ವ್ರಜೇಯಂ, ನೋಡೋ ನಾವು ಯುದ್ಧಕ್ಕೆ ಅಂತ ಬಂದಿರೋದು, ಯುದ್ಧಕ್ಕೆ ಅಂತ ಬಂದ ಮೇಲೆ ಯುದ್ಧರಂಗ ಭೂಮಿಯನ್ನು ಬಿಟ್ಟು ನಾನು ಆಚೆ ಸರಿಯಲ್ಲ, ಯುದ್ಧ ಮುಗಿದ ಮೇಲೆ ನಾನು ಹೋಗೋದು ಹಾಗೆ ಅಂತ. ನಾಹಮಿತೋ ವ್ರಜೇಯಂ ನಮಾಂ ವದೇ ಕಶ್ಚನ ಯುದ್ಧ ಭೀತಂ, ನನ್ನನ್ನು ಯಾರು ಯುದ್ಧದಿಂದ ಹೆದರ್ದವ ಅಂತ ನನ್ನನ್ನು ಹೇಳಬಾರ್ದು. ಅದು ಕ್ಷತ್ರಿಯರಿಗೆ ಸರಿಯಾದ ಧರ್ಮ ಅಲ್ಲ, ಅದು ಯುದ್ಧರಂಗ ಬಿಟ್ಟು ಹೋಗೋದು ಧರ್ಮ ಅಲ್ಲ. ಅದರಿಂದ ನಾನು ಯುದ್ಧದಿಂದ ಎದುರುಕೊಂಡು ಭೀಮ ಹೋದ ಅಂತ ನಾನು ಹೇಳಲೂಬಾರ್ದು, ಅದರಿಂದ ನಾನು ಇಲ್ಲಿಂದ ಹೋಗೋದಿಲ್ಲ ಹಾಗೆ ಅಂತ ಭೀಮಸೇನ ದೇವರು ಕ್ಲಿಯರ್ ಆಗಿ, ಅದು ಶುದ್ಧ ಭಾಗವತ ಧರ್ಮ ಅದು, ಅದರಿಂದ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ರು. ಇತಿ ಭಗವಾನಂ ತಮ್ಮ ಅನಂತ ಶಕ್ತಿ ಪ್ರೀತಃ ಕೃಷ್ಣ, ಈ ಮಾತನ್ನ ಕೃಷ್ಣ ಕೇಳಿದನಂತೆ. ಕೃಷ್ಣನ ಕೇಳಿ ಪ್ರಶಂಸ ಅಧಿಕೇಷ್ಟಂ, ಭಾರಿ ಹೊಗಳಿದಂತೆ, ಎಂಥ ಶುದ್ಧ ಧರ್ಮದಲ್ಲಿ ಇದ್ಯಪ್ಪ ನೀನು ಹಾಗೆ ಅಂತ ಕೃಷ್ಣ ಭೀಮನನ್ನ ಹೊಗಳಿದ್ದು ಪ್ರಸಂಗ ಇದು ಅಂತ ಹೇಳ್ತಾ ಇದ್ದಾರೆ. ಯಯೌ ಯುಧಿಷ್ಠಿರಂ ದ್ರಷ್ಟುಂ ಶಿಬಿರಂ ಸಾರ್ಜುನೋ ಹರಿಹಿ ದೃಷ್ಟ್ವಾ ನೃಪತಿ ಕರ್ಣಂ ಹತಂ ಅತ್ವಾ ಶಶಂಸಃ. ಇಷ್ಟು ಆದಾಗ ಯಯೌ ಯುಧಿಷ್ಠಿರಂ ದ್ರಷ್ಟುಂ ಶಿಬಿರಂ ಸಾರ್ಜುನ ಹರಿಹಿ, ಕೃಷ್ಣ ಆಯ್ತು ಬಾ ನಾವೇ ಹೋಗೋಣ, ಭೀಮಸೇನ ದೇವರು ಬರೋದಿಲ್ಲ ಅಂತ ಹೇಳಿ ಅರ್ಜುನನನ್ನು ಕರ್ಕೊಂಡು ಹೋಗ್ತಾರೆ. ಕೃಷ್ಣ ಅರ್ಜುನ ಇಬ್ಬರು ಕೂಡ ಯುಧಿಷ್ಠಿರ ಎಲ್ಲಿದ್ದಾನೆ ಅಂತ ಶಿಬಿರಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಬ್ಬರನ್ನು ನೋಡಿ, ಕೃಷ್ಣ ಮತ್ತು ಅರ್ಜುನನನ್ನು ನೋಡಿ ಯುಧಿಷ್ಠಿರ ಭಾರಿ ಆನಂದ ಪಟ್ಟನಂತೆ. ತೌ ನೃಪತಿ ಕರ್ಣಂ ಮತ್ವಾ ಆಶಶಂಸಃ,
ಕರ್ಣನನ್ನು ಸಂಹಾರ ಮಾಡಿಬಿಟ್ಟು ಅರ್ಜುನ ಇಲ್ಲಿಗೆ ಆ ಸುದ್ದಿಯನ್ನು ಹೇಳಿಕೆ ಬಂದಿದ್ದಾನೆ ಅಂತ ತಿಳಿದು ಯುಧಿಷ್ಠಿರನಿಗೆ ಭಾರಿ ಸಂತೋಷ ಆಯ್ತಂತೆ. ಆದರೆ ಇನ್ನು ಕರ್ಣ ಸತ್ತಿಲ್ಲ, ಕರ್ಣ ಬದುಕಿದ್ದಾನೆ. ಯುಧಿಷ್ಠಿರನಿಗೆ ಏನಾಗಿದೆ ಅಂತ ಯುಧಿಷ್ಠಿರನ ವಿಚಾರಕ್ಕೆ ನೋಡೋಣ ಅಂತ ಬಂದರೆ ಯುಧಿಷ್ಠಿರನಿಗೆ ಏನನ್ಸ್ಬಿಡ್ತು, ಆ ಕರ್ಣನನ್ನು ಏನಾರು ಮಾಡಿ ಸಾಯಿಸಬೇಕು ಅಂತ. ಯಾಕೆ ಚೆನ್ನಾಗಿ ಏಟು ತಿಂದು ಕರ್ಣನಿಂದ ಬಂದಿದ್ದಾನೆ ಅವನು ಯುಧಿಷ್ಠಿರ. ಅದರಿಂದ ಆ ಕರ್ಣನ ಮೇಲೆ ಅವನಿಗೆ ವಿಚಾರ ಇತ್ತು. ಆ ಸಮಯದಲ್ಲಿ ಅರ್ಜುನ ಬಂದ ಕೂಡಲೇ ಅವನೇನು ತಿಳ್ಕೊಂಡ್ಬಿಟ್ಟ, ಯುಧಿಷ್ಠಿರ ಕರ್ಣನನ್ನು ಸಂಹಾರ ಮಾಡಿ ಬಂದಿದ್ದಾನೆ ಹಾಗೆ ಅಂತ ಅರ್ಜುನನನ್ನು ಹೊಗಳಿದನಂತೆ. ಅಭಿವಾದ್ಯ ಹನಿಷ್ಯಾಮಿ ಇತ್ಯುಕ್ತಃ ಪಾರ್ಥೇನ ಸಕೃಧ ವೃಷಂ ವಿನಿಂದ್ಯ ಭೀಭತ್ಸುಂ ಆಹ ಕೃಷ್ಣಾಯ ಗಾಂಡೀವಂ ದೇಹಿ ಪುತ್ರಂ ಸ ರಾಧಾಯ ಹನಿಷ್ಯತಿ ನ ಸಂಶಯಃ. ಅಥವಾ ಭೀಮ ಏವೈನಂ ನಿವೃತ್ತೆ ತ್ವಯಿ ಪಾತಯೇ ತ್ವಂತು ಕುಂತ್ಯಾವೃತ ಸೂತಃ ಕ್ಲೀಭೋ ಮಿಥ್ಯಾ ಅಪ್ರತಿಶ್ರವಃ. ಈ ರೀತಿಯಾಗಿ ಹೇಳಿದಾಗ ಯುಧಿಷ್ಠಿರ ಹೇಳಿದಾಗ ಅಭಿವಾದ್ಯ ಹನಿಷ್ಯಾಮಿ ಇತ್ಯುಕ್ತಃ. ಅಭಿವಾದ್ಯ ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ ಅರ್ಜುನ ಹೇಳ್ತಾನಂತೆ, ಅಣ್ಣ ನಾ ಇನ್ನು ಕರ್ಣನನ್ನು ಸಂಹಾರ ಮಾಡಲಿಲ್ಲ, ಕೂಡಲೇ ಸಂಹಾರ ಮಾಡ್ತೇನೆ ಹಾಗೆ ಅಂತ ಪಾರ್ಥೇನ ಉಕ್ತಃ ಅರ್ಜುನನಿಂದ ಆ ಮಾತು ಹೇಳಲ್ಪಟ್ಟಿತ್ತು. ಅದು ಆ ಮಾತನ್ನು ಕೇಳಿ ಸಹ ಕೃದ ಭಾರಿ ಸಿಟ್ಟು ಬಂದೋಯ್ತು ಯುಧಿಷ್ಠಿರನಿಗೆ. ಎಷ್ಟು ವೇದನೆಯನ್ನು ಅನುಭವಿಸ್ತಾ ಇದ್ದೀನಿ ನಾನು, ಆ ಕರ್ಣನಿಂದ ಏಟು ತಿಂದು ಇನ್ನು ಸಂಹಾರ ಮಾಡಿಲ್ಲವ ನೀನು ಹಾಗೆ ಅಂತ ಬೇಸತ್ತುಕೊಂಡು ಭೃಶಂ ವಿನಿಂದ್ಯ ಚೆನ್ನಾಗಿ ಬೈದು ಬಿಡ್ತಾನೆ. ಯಾರನ್ನ? ಭೀಭತ್ಸುಂ. ಭೀಭತ್ಸು ಅಂದ್ರೆ ಅರ್ಜುನನನ್ನು ಬೈದು ಹೇಳ್ತಾನೆ ಏನು ಅಂತ, ಕೃಷ್ಣಾಯ ಗಾಂಡೀವಂ ದೇಹಿ, ನೀ ಏನು ಕೈಲಿ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲ ಈ ಗಾಂಡೀವ, ಅದನ್ನು ನೀನು ಕೃಷ್ಣನಿಗೆ ಕೊಟ್ಟು ಬಿಡು. ಸಹ ರಾಧಾಯ ಹನಿಷ್ಯತಿ ನ ಸಂಶಯ. ಆ ಕೃಷ್ಣ ಕರ್ಣನನ್ನು ಸಂಹಾರ ಮಾಡ್ತಾನೆ, ಕೃಷ್ಣ ಕರ್ಣನನ್ನು ಸಂಹಾರ ಮಾಡ್ತಾನೆ. ಅಥವಾ ಭೀಮಯೇವೇನಂ, ಆ ಕೃಷ್ಣ ಯುದ್ಧ ಮಾಡಲ್ಲ ಅಂದ್ರೆ ನೀನು ಭೀಮಸೇನ ದೇವತರ ಕೊಟ್ಟು ಬಿಡು. ಭೀಮಸೇನ ದೇವತರ ನೀನು ಗಾಂಡೀವನ್ನು ಕೊಟ್ಟು ಬಿಡು. ನೀನ್ ಯಾಕೆ ಕೈಲಿ ಇಟ್ಕೊಂಡು ಓಡಾಡ್ತಾ ಇದೀಯಾ, ನಿನ್ನಿಂದ ಕರ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಆಗಲ್ಲ ತಾನೆ, ಕೊಟ್ಟು ಬಿಡು ಭೀಮನ ಹತ್ರ. ಅಥವಾ ಭೀಮಯೇವ ಏನಂ ನಿವೃತ್ತೆ ತ್ವಯಿ ಪಾತಯೇತ್. ಭೀಮಃ ಏನಂ ಕರ್ಣಂ ಪಾತಯೇತ್. ಭೀಮಸೇನ ದೇವರೇ ಕರ್ಣನನ್ನು ಬೀಳಿಸ್ತಾನೆ, ಸಂಹಾರ ಮಾಡ್ತಾನೆ. ತ್ವಂ ತು ಕುಂತ್ಯ ವೃಥಾ ವ್ಯರ್ಥಂ ಪ್ರಸೂತಃ. ಸುಮ್ಮನೆ ವ್ಯರ್ಥವಾಗಿ ಕುಂತಿಯಲ್ಲಿ ಹುಟ್ಟಿದಿ ನೀನು, ಹೆಸರಿಗೆ ಅಷ್ಟೇ ನೀನು ವೀರ ಅಂತ, ಒಂದು ಕೆಲಸ ಮಾಡೋದಿಲ್ಲ ನೀನು ವೀರನಾಗಿ. ಎಷ್ಟೆಲ್ಲ ಮಾತು, ಸಿಟ್ಟಿನಲ್ಲಿ ಬರುವ ಮಾತು ಇವೆಲ್ಲ. ಸಿಟ್ಟಿನಿಂದ ಚೆನ್ನಾಗಿ ಬೈದು ಬಿಡ್ತಾನೆ, ನೀನು ಕುಂತಿಯಲ್ಲಿ ಹುಟ್ಟಿದ್ದೇ ವೇಸ್ಟ್ ನೀನು ಹಾಗೆ. ಯಾಕೆ ಕ್ಷತ್ರಿಯರಿಗೆ ಹಂಗೆ ಹೇಳಬಾರ್ದು. ಅನೇಕ ಕಾರ್ಯಗಳನ್ನು, ಅರ್ಜುನನ್ ಸಾಮಾನ್ಯ ಅಲ್ಲ, ಮಹಾಪರಾಕ್ರಮಿಯೇ. ಏನೋ ಯುದ್ಧದಲ್ಲಿ ಇನ್ನೂ ಕರ್ಣನನ್ನು ಗೆಲ್ಲಿಕ್ಕಾಗಿಲ್ಲ, ಅಷ್ಟಕ್ಕೆ ಇಷ್ಟು ಬೈದು ಬಿಟ್ಟ ಯುಧಿಷ್ಠಿರ. ವೃಥಾ ಇತ್ಯುಕ್ತಂ ವಿವೃಣೋತಿ. ಸುಮ್ಮನೆ ಹುಟ್ಟಿದಿ ಅಂತ ಕುಂತಿಯಲ್ಲಿ ಹೇಳ್ತಾನಲ್ಲ, ನೀನು ಬರೀ ಹೇಳಿಲ್ಲ, ಕ್ಲೀಬಹ ಅಂತ ಬೈದು ಬಿಡ್ತಾನೆ. ಎರಡು ಮಾತಿಂದ ಬೈತಾನೆ, ನೀನು ನಪುಂಸಕ ನೀನು. ಯಾಕೆ ಅಜ್ಞಾತವಾಸದಲ್ಲಿ ಇರುವಾಗ ನಪುಂಸಕ ವೇಷದಲ್ಲೇ ಇದ್ದ ಅವನು ಅರ್ಜುನ. ಅಷ್ಟು ಮಾತ್ರ ಅಲ್ಲ, ಮಿಥ್ಯಾ ಪ್ರತಿಶ್ರವ. ಕರ್ಣನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದಿ, ಪ್ರತಿಜ್ಞೆ ಅಷ್ಟೇ ಆಯಿತು, ಏನು ಕಾರ್ಯದಲ್ಲಿ ಬಂದಂಗೆ ಕಾಣೆ. ನೀನು ಪ್ರತಿಜ್ಞೆ ಏನೂ ಫುಲ್ಫಿಲ್ ಮಾಡಿಲ್ಲ, ನೀನು ವೀರನಾಗಿ ಕರ್ಣನನ್ನು ಸಂಹಾರ ಮಾಡಲಿಲ್ಲ, ಅದರಿಂದ ನೀನು ನಪುಂಸಕ ನೀನು ಹಾಗೆ ಅಂತ ಬೈದು ಬಿಡ್ತಾನೆ ಯುಧಿಷ್ಠಿರ. ಇಷ್ಟು ಮಾತುಗಳನ್ನು ಅರ್ಜುನನನ್ನು ಬೈತಾ ಯುಧಿಷ್ಠಿರ ಹೇಳಿದ ಮಾತು ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.